ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಪೂರ್ತಿಯಾಗಿ ಕ್ಲೀನಿಂಗ್ ವಿಡಿಯೋನ ನೋಡ್ತೀರಾ. ಬಟ್ಟೆಗಳು ನೋಡಿ ಒಣಗಾಕೋದು, ತಗೊಂಬಂದು ಸೋಫಾ ಮೇಲೆ ಹಾಕ್ಕೊಳ್ಳೋದು. ಒಂದು ಅರ್ಧ ಒಣಗಿರುತ್ತೆ, ಅಷ್ಟರಲ್ಲಿ ಇನ್ನೊಂದು ಸಲ ಬಟ್ಟೆ ಬಿದ್ದಿರುತ್ತೆ. ತಿರ್ಗಾ ತೊಗೊಂಡೋಗಿ ಹಾಕೋದು, ಅದನ್ನು ತೊಗೊಂಬಂದು ಈ ರೀತಿ ಹಾಕ್ಕೊಳ್ಳೋದು. ಈ ಥರ ಮಾಡಿ ಮಾಡಿ ಒಂದಷ್ಟು ತುಂಬ್ಕೊಂಡ್ಬಿಟ್ಟಿದೆ ಬಟ್ಟೆಗಳು. ಹಾಗೆಯೇ ಆ ಸೋಫಾ ಮತ್ತು ದಿವಾನ್ ಕಾಟ್ ಎಲ್ಲ ಈ ಕಡೆಗೆ ಎಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ವ್ಲಾಗ್ ಚಾನೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ನಲ್ಲ, ಅದರಿಂದ ಈ ಕಡೆ ಒಂದು 10 ದಿನ ಆದರೂ ಕ್ಲೀನಿಂಗೇ ಬರಲಿಲ್ಲ. ಅಂದರೆ ಪಾರ್ಕಿಂಗ್ ಏರಿಯಾದಲ್ಲಿ ಕೆಲಸದ ಅಮ್ಮ ಬಂದು ಎಲ್ಲ ನೀಟಾಗಿ ಒರೆಸ್ಕೊಟ್ಬಿಟ್ಟು ಹೋಗ್ತಾಯಿದ್ರು. ಆದರೆ ಆ ಸೋಫಾ ಎಲ್ಲ ಈ ಕಡೆಗೆ ಎಳೆದು ಕ್ಲೀನ್ ಮಾಡಿರಲಿಲ್ಲ. ಸರಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಬೆಡ್ಶೀಟನ್ನು ಹಾಕ್ಕೊಳ್ತಾ ಇದ್ದೀನಿ. ಧೂಳೆಲ್ಲ ಉದುರುತ್ತಲ್ವ, ಬಟ್ಟೆಗಳು ಗಲೀಜಾಗ್ಬಿಡುತ್ತೆ. ಅದಕ್ಕೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ನಂತರ ಮೇಲೆಲ್ಲ ಧೂಳು ಕೊಡುಕೊಳ್ಳೋಣ ಅಂತ ಕೊಡುತ್ತಾ ಇದ್ದೀನಿ. ನೋಡಿ, ಇದು ಉದ್ದ ಆಗುತ್ತೆ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದರಲ್ಲಿ ಆ ಗೇಟು ಮತ್ತು ಏನಾದರೂ ಗೂಡು ಕಟ್ಕೊಂಡಿತ್ತು ಅಂದರೆ ಅದು ಎಲ್ಲ ಕ್ಲೀನ್ ಮಾಡ್ಕೋಬೋದು. ಫ್ಯಾನು ಅಷ್ಟೇ, ಅದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಈ ಥರ ನಮ್ಗೆ ಯಾವ ಥರ ಬೇಕೋ ಆ ಥರ ಸ್ಪ್ರೆಡ್ ಆಗುತ್ತೆ. ಹಾಗೆಯೇ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಫ್ಯಾನು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನನ್ನ ಗೋಡೆಗಳು ಅಷ್ಟೇ, ಆ ಟೈಲ್ಸನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸ್ಕೊಳ್ತೀನಿ. ಆಲ್ರೆಡಿ ಒರೆಸಿದ್ದೆ ಒಂದು 10 ದಿನ ಮುಂಚೆ. ಅದಕ್ಕೆ ಇವತ್ತೇನು ಒರೆಸೋದಕ್ಕೆ ಹೋಗಲಿಲ್ಲ. ಬರೀ ಧೂಳು ಮಾತ್ರ ಕೊಡುಕೊಂಡು ಮತ್ತು ಆ ದಿವಾನ್ ಕಾಟ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಸೋಫಾ ಕೆಳಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಮುಂದಕ್ಕೆ ಹಬ್ಬಗಳು ಬರ್ತಾ ಇರುತ್ತಲ್ವ ಒಂದೊಂದೇ, ಅದರಿಂದ ಈಗಲೇ ಮಾಡ್ಕೊಂಬಿಟ್ರೆ ಎಲ್ಲ ಹಬ್ಬಗಳು ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ ಗಿಡಗಳ ಮೇಲೆಲ್ಲ ಧೂಳು ಕುತ್ಕೊಂಡ್ಬಿಟ್ಟಿದೆ. ನಮ್ಮ ರೋಡಲ್ಲಂತೂ ತುಂಬ ಗಾಡಿಗಳು ಓಡಾಡುತ್ತಲ್ವ, ಧೂಳು ತುಂಬ ಜಾಸ್ತಿ ಬರುತ್ತೆ. ಕ್ಲೀನ್ ಮಾಡ್ಕೊಳ್ತಾನೇ ಇರಬೇಕು, ಇಲ್ಲಾಂದರೆ ತುಂಬಾ ಧೂಳು ಕುತ್ಕೊಳ್ಳುತ್ತೆ. ನಾವು ಗಿಡ ಹಾಕೋದು ಹೆಚ್ಚಲ್ಲ, ಅದನ್ನು ನೀಟಾಗಿ ತೊಳಿತಾ ಇರಬೇಕು. ಈ ಮನಿ ಪ್ಲ್ಯಾಂಟ್ ಅಂತೂ ಇಲ್ಲ ಅಂದರೆ ತುಂಬ ಧೂಳು ಕುತ್ಕೊಂತು ಅಂದರೆ ನಾವು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇಡ್ತೀವಿ, ಆದರೆ ಇನ್ನೂ ಗಲೀಜಾಗಿ ಕಾಣಿಸುತ್ತೆ ಧೂಳಿತ್ತು ಅಂದರೆ. ಅದಕ್ಕೆ ಆಗಾಗ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಸುರಿಯೋದೋ ಇಲ್ಲ ಧೂಳು ಉದುರಿಸೋದೋ ಈ ಥರ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಚೆನ್ನಾಗಿ ತಟ್ಟುಬಿಟ್ರೆ ಧೂಳೆಲ್ಲ ಬಿದ್ದೋಗುತ್ತೆ. ಇಲ್ಲೂ ಅಷ್ಟೇ, ಇದರಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕ್ಲೀನಾಗೇ ಇತ್ತು, ಒಂದು ಸ್ವಲ್ಪ ಧೂಳಿತ್ತು, ಅದನ್ನೇ ನೀಟಾಗಿ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಈ ತೋರಣನೂ ಅಷ್ಟೇ ನೀರಲ್ಲಿ ಹಾಕಿ ನೀಟಾಗಿ ತೊಳೆದಿಟ್ಬಿಟ್ಟಿದ್ದೀನಿ ಆಲ್ರೆಡಿ. ಈಗ ಸುಮ್ಮನೆ ಹಾಗಾಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಬೆಡ್ಶೀಟ್ನೂ ಅಷ್ಟೇ ಹಾಗೆಯೇ ಒಗೆಯೋಕೆ ಹಾಕ್ಬಿಡೋಣ ಅಂತ ತೆಗೆದು ಸೈಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟೆರೆಸ್ ಮೇಲೆ ಹೋದಾಗ ಅದನ್ನು ಬಟ್ಟೆಗಳ ಜೊತೆ ತೊಗೊಂಡೋಗಿ ಹಾಕ್ಬಿಡ್ತೀನಿ. ಆ ಬಟ್ಟೆಗಳು ನೋಡಿ ನೋಡ್ತಾ ಇದ್ರೇ ತಲೆನೋವು ಬರುತ್ತೆ. ನನಗಿಷ್ಟ ಇಲ್ದಿರ ಇರೋ ಕೆಲಸ ಅಂದರೆ ಬಟ್ಟೆ ಮಡಚಿ ತೊಗೊಂಡೋಗಿ ಅದನ್ನು ನೀಟಾಗಿ ಜೋಡಿಸೋದು. ಆದರೆ ಇವತ್ತಿಲ್ಲ ಅಂದರೂ ನಾಳೆ ಮಾಡಬೇಕು. ಇನ್ನೇನು ಮಾಡೋದು, ಮಾಡಿಬಿಡೋಣ. ಈ ಬೆಡ್ ಕವರ್ ಹಾಕ್ಬಿಟ್ಟು ನಂತರ ಬಟ್ಟೆ ಎಲ್ಲ ಮಡಚಿಟ್ಬಿಡೋಣ ಅಂತಂದ್ಬಿಟ್ಟು ಹೊಸ ಬೆಡ್ ಕವರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹೊಸದು ಅಂದರೆ ವಾಶ್ ಮಾಡಿಟ್ಟಿರೋ ಅಂಥ ಬೆಡ್ ಕವರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೆಲ್ಪರು ಬಂದರು. ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಆ ಸೈಡೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಸರಿ, ಇಲ್ಲೂ ದಿವಾನ್ ಕೆಳಗಡೆ ಎಲ್ಲ ಒರೆಸಿಸ್ಬಿಟ್ಟು ಮತ್ತು ಸೋಫಾಗೆ ಆ ಸೈಡು ಅಷ್ಟೇ ನೀಟಾಗಿ ತೊಳೆದು ಬಿಟ್ಬಿಟ್ಟು ನಂತರ ಸೋಫಾ ಜರುಗಿಸೋಣ ಅಂತಂದ್ಬಿಟ್ಟು ಅವ್ರ ಜೊತೆನೂ ನಾನು ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅವ್ರು ಆಚೆ ಎಲ್ಲ ನೀಟಾಗಿ ತೊಳ್ಕೊಟ್ಬಿಡ್ತೀನಿ ಅಂತಂದ್ಬಿಟ್ಟು ಅದನ್ನು ತೊಳಿತೀನಿ ಅಂತ ಹೇಳ್ತಾಯಿದ್ರು. ಮೊದಲು ಇದೆಲ್ಲ ಎತ್ತಿಟ್ಟ ಮೇಲೆ ಕ್ಲೀನ್ ಮಾಡಿಕೊಡಿ ಅಂದ್ಬಿಟ್ಟು ನಾನು ಬಟ್ಟೆಗಳೆಲ್ಲ ತೆಗೆದು ದಿವಾನ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅಲ್ಲಿ ಕುತ್ಕೊಂಡು ಆರಾಮಾಗಿ ಮಡ್ಚ್ಬೋದಲ್ವಾ, ಅದಕ್ಕೆ ಎಲ್ಲ ಹಾಕ್ಕೊಂಡು ಮಡ್ಚಿಟ್ಬಿಡೋಣ ಅಂತ ತೆಗೆದು ಹಾಕ್ತಾ ಇದ್ದೀನಿ. ಬಟ್ಟೆಗಳು ಯಾವಾಗಲೂ ಅಷ್ಟೇ ಒಣಗಿದ್ದೇನೆ ತೊಗೊಂಬಂದು ಮಡಚಿ ಹಾಗೆ ಎತ್ತಿಟ್ಬಿಟ್ರೆ ಐರನ್ ಮಾಡ್ದಂಗೆ ನೀಟಾಗಿ ಇರುತ್ತೆ. ಆದರೆ ಈಗ ಮಳೆಗಳಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಇದೇ ಥರನೇ ಎಲ್ಲ ಒಟ್ಟೊಟ್ಟಿಗೆ ಸೇರಿಸಿಟ್ಕೊಂಡೇ ಮಡಚಬೇಕಾಗುತ್ತೆ. ಸೋಫಾ ಮೇಲೆ ನೋಡಿ ಎಷ್ಟು ಧೂಳು ತುಂಬಿಕೊಂಡಿದೆ ಅಂತ. ನೀಟಾಗಿ ಕೊಡುಬಿಟ್ಟು ಕವರ್ ಹಾಕ್ಕೊಂಬಿಡೋಣ ಅಂತಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಅಂದರೆ ಸೋಫಾ ಫುಲ್ ಕವರ್ ಬರುತ್ತಲ್ವ, ಅದನ್ನು ತೊಗೊಂಬರ್ಬೇಕು. ನನಗೆ ಸಿಗ್ತಾ ಇಲ್ಲ ಸೈಜು, ಯಾಕೆಂದರೆ ನಮ್ಮ ಸೋಫಾ ಸ್ವಲ್ಪ ದೊಡ್ಡದಿದೆ ಅಲ್ವಾ, ಆ ಸೈಜ್ಗೆ ಕವರೇ ಸಿಗ್ತಾ ಇಲ್ಲ. ನೋಡ್ಬಿಟ್ಟು ಯಾವಾಗಲಾದರೂ ಕರೆಕ್ಟ್ ಸೈಜ್ ಸಿಕ್ತು ಅಂದರೆ ತೊಗೊಂಬರ್ಬೇಕು. ನೋಡಿ, ಹೆಲ್ಪರ್ ಬಂದು ಎಲ್ಲ ನೀಟಾಗಿ ತೊಳೆದು ಕೊಡ್ತಾ ಇದ್ದಾರೆ. ಅವ್ರು ತೊಳೆದಿದ್ಮೇಲೆ ಈ ಸೋಫಾನ ತಳ್ಳಬೇಕು. ಸೋಫಾ ತಳ್ಳಬೇಕು ಅಂದ್ರೇ ಕಷ್ಟ, ತುಂಬ ಭಾರ ಇದೆ. ಕಾಲಲ್ಲೇ ತಳ್ಕೊಂಡು ಹೋಗಬೇಕು. ಅದು 3 ಸೀಟಿನ ಸೋಫಾ ಇದೆ ಅಲ್ವಾ, ಅದಂತೂ ಜರುಗ್ಸೋಕ್ಕೆ ಆಗಲ್ಲ, ಅಷ್ಟು ಭಾರ ಇದೆ. ನೋಡಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರು ಆಚೆನೂ ಕ್ಲೀನ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಆಚೆನೂ ಕ್ಲೀನ್ ಮಾಡ್ತಾಯಿದ್ರು. ಸರಿ, ನಾನು ಬರೀ ಎಲ್ಲ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಲ ಎಲ್ಲ ಅವರೇ ಒರೆಸಿ ಕೊಟ್ಬಿಡ್ತಾರೆ.
ಆದರೆ ನಾವು ಈ ಥರ ಕೆಲಸಗಳು ಮಾಡೋವಾಗಂತೂ ಹಳೆಯ ಬಟ್ಟೆ ಹಾಕ್ಕೋಬೇಕು. ನೋಡಿ ನನ್ನ ಬಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದ ಹಾಗೆಯೇ ಒಂದು ಸ್ವಲ್ಪ ಸಿಗಾಕ್ಕೊಂಡು ಅರ್ಧೇ ಹೋಯಿತು. ಇದಿಷ್ಟೇ ಈ ನೈಟ್ ಡ್ರೆಸ್ಸು ಹಾಕ್ಕೊಳ್ಳೋಕ್ಕಾಗಲ್ಲ, ಸೈಡ್ಗೆ ಎತ್ತಾಕಬೇಕು. ಆಯಮ್ಮ ಏನಾದರೂ ಹೇಳಿದ್ರೆ ಮಾತೇ ಆಡಲ್ಲ ಫ್ರೆಂಡ್ಸ್. ಇದು ಮಾಡಿ ಅದು ಮಾಡಿ ಅಂದರು ಹ್ಞೂ ಅಂತ ಏನೂ ಅನ್ನಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ತಾ ಇರ್ತಾರೆ. ನಾನು ಹೇಳ್ತೀನಿ ಆವಾಗ್ಲೂ ಚೆನ್ನಾಗಿ ಬೆರೆತ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರಿ ಅಂದರೆ ಅಮ್ಮನಿಗೆ ಆಗೋದೇ ಇಲ್ಲ. ಕೆಲಸ ಎಷ್ಟೋ ಅಷ್ಟೇ ಮಾಡ್ತಾರೆ, ಹೋಗ್ತಾರೆ, ಬರ್ತಾರೆ ಅಷ್ಟೇ. ನೋಡಿ ಈಗ ಕುತ್ಕೊಂಡಿದ್ದೀನಿ, ಬಟ್ಟೆಗಳೆಲ್ಲ ಮಡಚಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು. ಸುಕ್ಕ ಆಗೋಗಿದೆ ಆಲ್ರೆಡಿ. ನಾನು ಮಡಚಿಟ್ಬಿಡ್ತೀನಿ, ಯಾವಾಗ ಬೇಕೋ ಆವಾಗ ಐರನ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಾನಂತೂ ನನ್ನ ಬಟ್ಟೆಗಳನ್ನು ನಾನು ಐರನ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಕಾಟನ್ ಸೀರೆ ಮತ್ತು ರೇಷ್ಮೆ ಸೀರೆ ಈ ಥರದ್ದು ಮಾತ್ರ ಐರನ್ ಮಾಡ್ಕೊಳ್ತೀನಿ. ಡೈಲಿ ಯೂಸ್ದು ಐರನ್ ಮಾಡೋದಿಲ್ಲ. ಟೈಟಾಗಿ ಮಡಚಿ ಎತ್ತಿಟ್ಬಿಟ್ರೆ ಅದು ಹಾಗೆ ಐರನ್ ಮಾಡ್ದಂಗೆ ನೀಟಾಗೇ ಇರುತ್ತೆ. ನೋಡಿ ಎಲ್ಲ ಅವರು ಅಷ್ಟೇ ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಇದು ಡೈಲಿ ಮಾಡೋ ಕೆಲಸನೇ, ಅಂದರೆ ಈಗ ಹಬ್ಬ ಮಾಡಬೇಕು ಅಂತೇನಿಲ್ಲ, ಡೈಲಿ ಇದನ್ನು ಮಾಡೋ ಕೆಲಸನೇ. ಆಚೆ ತೊಳೆದು ರಂಗೋಲಿ ಬಿಡೋದು ನಾನು ಮಾಡ್ತಾ ಇದ್ದೆ, ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ನಾನು ವೀಡಿಯೋನಲ್ಲಿ ತೋರಿಸಿದ್ದು ಸ್ವಲ್ಪನೇ ನಿಮಗೆ, ಅಂದರೆ ಅಲ್ಲೆಲ್ಲೂ ಒಂದೊಂದು ಕ್ಲಿಪ್ನ ತೊಗೊಂಡು ತೋರಿಸಿದ್ದೀನಿ. ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬ ಸಾಕಾಗೋಯಿತು. ಎಲ್ಲ ನೀಟಾಗಿ ದಿವಾನು ಎಲ್ಲ ಜರುಗಿಸಿ ಎಲ್ಲ ಒರೆಸಿ ತೊಳೆದು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಬಟ್ಟೆಗಳಂತೂ ಹೇಗೋ ಮಡ್ಚಿಟ್ಬಿಟ್ಟೆ. ಇದು ಆಗಿಬಿಟ್ರೆ ಅಂದರೆ ಒಂದು ದೊಡ್ಡ ಕೆಲಸ ಮುಗೀತು ಅಂತಲೇ ಅರ್ಥ. ನನಗೆ ಬೇರೆ ಎಷ್ಟೇ ಕೆಲಸ ಇದ್ದರೂ ಮಾಡ್ಕೊಂಬಿಡ್ತೀನಿ, ಬಟ್ಟೆ ಮಡ್ಚಿಡಬೇಕು ಅಂದರೆ ನನಗಾಗೋದಿಲ್ಲ. ನೋಡಿ ಈ ರೀತಿ ನೀಟಾಗಿ ಮಡಚಿಬಿಟ್ಟು ತೊಗೊಂಡೋಗಿ ಅದರ ಜಾಗದಲ್ಲಿ ಎತ್ತಿಟ್ಬಿಟ್ರೆ ಮಿಕ್ಕಿದ ಕೆಲಸ ಮಾಡ್ಕೋಬೋದು. ಇದಂತೂ ಸೋಫಾ ಕವರು ಹಾಕಬೇಕು, ಅದ್ರ ಮೇಲೆ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಫಸ್ಟ್ ಈ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಅದರ ಜಾಗದಲ್ಲಿ ನೀಟಾಗಿ ಜೋಡಿಸಿಟ್ಬಿಡೋಣ. ಆಮೇಲೆ ಸೋಫಾ ಕವರ್ ಹಾಕ್ಕೊಂಡ್ರೆ ಆಯಿತು. ಹಾಗೆ ಇವತ್ತು ಅಡುಗೆನೂ ಮಾಡಿರಲಿಲ್ಲ, ಏನು ಅಡುಗೆ ಮಾಡೋಕ್ಕೂ ಟೈಮ್ ಸಿಗಲೇ ಇಲ್ಲ ನನಗೆ. ಎಲ್ಲ ಕ್ಲೀನಿಂಗಲ್ಲೇ ಸರೋಯ್ತು ಇವತ್ತು. ಸರಿ ಹೋಟೆಲಲ್ಲಿ ತರಿಸ್ಕೊಂಡೆ ಆಯಿತು ಅಂತಂದ್ಬಿಟ್ಟು ಬಟ್ಟೆಗಳನ್ನು ಫಸ್ಟು ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ನೀಟಾಗಿತ್ತು ಅಂದರೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಇಷ್ಟ ಆಗುತ್ತೆ, ಮತ್ತು ಬಂದು ಹೋಗ್ತಾ ಇದ್ದರೆ ನೋಡೋದಕ್ಕೂ ಒಂದು ರೀತಿ ಚೆನ್ನಾಗಿರುತ್ತೆ ಅಲ್ವಾ. ನನಗೆ ನೀಟಾಗಿತ್ತು ಅಂದರೆ ಒಂದು 20 ಸಲ ಬಂದು ನೋಡ್ತಾನೇ ಇರ್ತೀನಿ. ನನಗದೊಂದು ಅಭ್ಯಾಸ. ನೀಟಾಗಿ ಮಾಡಿಬಿಡ್ತೀನಿ ಮತ್ತು ಅದನ್ನು ನೋಡ್ತಾ ಇರ್ತೀನಿ. ನಂತರ ಹೋಟ್ಲಿಗೆ ಹೋಗಿ ಊಟ ತೊಗೊಂಬಂದೆ, ಅಂದರೆ ಮುದ್ದೆ ಮತ್ತು ಸಾರು ಮಾತ್ರ ತೊಗೊಂಡೆ. ನಮ್ಗೆ ಗೊತ್ತಿರೋರು ಹೋಟೆಲೇ, ನೀಟಾಗಿ ಮಾಡ್ತಾರೆ, ಅಲ್ಲೋಗಿ ತೊಗೊಂಬಂದೆ. ಎಷ್ಟೇ ಗೊತ್ತಿರೋರಾದ್ರೂ ಅಷ್ಟೇ ನನಗೆ ಹೋಟೆಲ್ ಫುಡ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮುದ್ದೆ ಆದರೆ ತಿನ್ಕೋಬೋದಲ್ವಾ ಅಂತ ತೊಗೊಂಬಂದೆ. ಅದ್ರ ಜೊತೇಲಿ ಜಿಲೇಬಿ ಬಿಸಿ ಬಿಸಿ ಹಾಕ್ತಾಯಿದ್ರು, ಅದು ಒಂದು ಸ್ವಲ್ಪ ತೊಗೊಂಬಂದೆ. ನಮ್ಮ ಏರಿಯಾದಲ್ಲಂತೂ ತುಂಬ ಹೋಟೆಲ್ಸ್ ಇದೆ, ಅಂದರೆ ಮನೇಲಿ ಮಾಡ್ತಾರಲ್ವ, ಮನೇಲೇ ಕುಕ್ ಮಾಡಿ ಅಲ್ಲೇ ಬಡಿಸ್ತಾರಲ್ವ, ಆ ಥರ ಹೋಟೆಲ್ಸು ನಮ್ಮ ರೋಡಲ್ಲೇ 5-6 ಇದೆ, ಹತ್ರನೇ ಇದೆ. ಆದರೆ ಎಲ್ಲರಿಗೂ ಸೇಲ್ ಆಗುತ್ತೆ ಚೆನ್ನಾಗಿ. ಬೆಳಗ್ಗೆ ಹೊತ್ತಂತೂ ಟಿಫನ್ ಚೆನ್ನಾಗಿರುತ್ತೆ, ಮಧ್ಯಾಹ್ನದ ಟೈಮಲ್ಲಿ ಊಟ ಅಷ್ಟರಲ್ಲೇ ಇರುತ್ತೆ. ನೋಡಿ ಜಿಲೇಬಿ ಬಿಸಿ ಬಿಸಿ ಇದೆ. ಸರಿ ಅದ್ರ ಜೊತೇಲಿ ತಿಂದರೆ ಗೊತ್ತಾಗಲ್ಲ, ತಿನ್ಬಿಡ್ಬೋದು ಹೋಟೆಲ್ ಫುಡ್ಡು ಅಂತಂದ್ಬಿಟ್ಟು ತೊಗೊಂಬಂದೆ. ಸೊಪ್ಪು ಸಾರು ಮಾಡಿದ್ರು. ಸರಿ ಕುತ್ಕೊಂಡು ಊಟ ಮುಗಿಸ್ಬಿಟ್ಟು ನಂತರ ಮಿಕ್ಕಿದ್ದು ಕ್ಲೀನು ಮಾಡಬೇಕು. ಆ ಕಡೆ ಸೈಡ್ ಪ್ಯಾಸೇಜ್ ಇದೆ ಅಲ್ವಾ, ಅದನ್ನು ಕ್ಲೀನ್ ಮಾಡಬೇಕು ಇನ್ನೂ. ಈಗ ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಈ ಕೆಲಸಗಳೆಲ್ಲ ಆಗೋದಿಲ್ಲ. ಅದಕ್ಕೆ ಕುತ್ಕೊಂಡು ಊಟ ಮಾಡಿಬಿಟ್ಟು ಮತ್ತೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಸಾರೇನೋ ಚೆನ್ನಾಗಿತ್ತು, ಆದರೆ ತುಂಬ ಖಾರ ಇತ್ತು. ಅಂದರೆ ಅಲ್ಲಿ ಕೇಳ್ತಾ ಇರ್ತಾರೆ ಸಾಂಬಾರು ಕೊಡಿ ಅಂತ ಅಂದ್ಬಿಟ್ಟು, ಅದಕ್ಕೆ ಅವರು ಒಂಚೂರು ಖಾರ ಜಾಸ್ತಿ ಹಾಕ್ಬಿಡ್ತಾರೆ ಅನಿಸುತ್ತೆ. ನಾವು ಮನೇಲಿ ಒಂದು ಸ್ವಲ್ಪ ಖಾರ ಕಡಿಮೆ ತಿಂದು ಅಭ್ಯಾಸ ಇರುತ್ತಲ್ವ, ಅದನ್ನು ತೊಗೊಂಬಂದು ತಿಂದರೆ ಒಂದು ಸ್ವಲ್ಪ ಖಾರ ಅನಿಸುತ್ತೆ. ಹಾಗೆಯೇ ಜಿಲೇಬಿ ಇತ್ತಲ್ವ, ಅದ್ರ ಜೊತೇಲಿ ಅದನ್ನು ತಿಂದು ಮುಗಿಸ್ದೆ. ನಂತರ ಸೋಫಾ ಕವರ್ ಹಾಕ್ಬಿಡೋಣ ನೀಟಾಗಿ, ಯಾರಾದರೂ ಬಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮೊದಲು ಸೋಫಾ ಕವರ್ನ ಹಾಕ್ತಾಯಿದ್ದೀನಿ. ಆಮೇಲೆ ಹೋಗಿ ಆ ಕಡೆ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ. ಹೆಲ್ಪರು ಪಾತ್ರೆಗಳೇನೋ ಬೆಳಗ್ತಾ ಇದ್ರು. ಸರಿ ನಾನಿಲ್ಲಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಹೋಗಿ ಆ ಸೈಡ್ ಕ್ಲೀನ್ ಮಾಡ್ಕೋಬೇಕು. ನಮ್ಮನೇಲಿ ಹೇಗೆ ಅಂದರೆ ನೀಟಾಗಿ ಯಾವಾಗ ಇಟ್ಟಿರ್ತೀವೋ ಆವಾಗ ಮನೆಗೆ ಯಾರೂ ಬರೋದೇ ಇಲ್ಲ, ನಾನೇ ನೋಡ್ಕೊಂಡು ಓಡಾಡ್ತಾ ಇರಬೇಕು. ಅದೇ ಯಾವಾಗ ಕ್ಲೀನ್ ಮಾಡ್ತಾ ಇರ್ತೀವಿ ನೋಡಿ, ಮನೆ ಪೂರ್ತಿ ಕ್ಲೀನ್ ಮಾಡ್ತಿರ್ತೀವಲ್ಲ, ಅಂಥ ಟೈಮಲ್ಲೇ ಯಾರಾದರೂ ಬರ್ತಾರೆ. ಬಂದು ಏನು ಹೀಗೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತಾರೇನೋ ಅಂತ ನನಗನ್ಸುತ್ತೆ, ಅಥವಾ ಎಲ್ಲ ಮನೆಗಳಲ್ಲೂ ಇದೇ ಥರನಾ ಅಂತ ನನಗೆ ಗೊತ್ತಿಲ್ಲ. ನೋಡಿ ಸೋಫಾ ಕವರ್ ನೀಟಾಗಿ ಟೈಟಾಗಿ ಹಾಕಿಬಿಟ್ಬಿಟ್ರೆ 1-2 ದಿನ ಆ ಕಡೆ ಈ ಕಡೆ ಜರುಗಲ್ಲ. ಅದು ನಾವೇನಾದರೂ ಹಾಗೆ ಸುಮ್ಮನೆ ಹಾಕಿದ್ರೆ ಕುತ್ಕೊಂಡು ಎದ್ದಿದ್ದೇನೆ ಬಂದುಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಟೈಟಾಗಿ ಹಾಕಿ ಬಿಟ್ಬಿಟ್ಟಿದ್ದೀನಿ.
ಇವತ್ತಂತೂ ಬರೀ ಕ್ಲೀನಿಂಗೇ ಆಗೋಯ್ತಲ್ವಾ. ನೆಕ್ಸ್ಟ್ ವೀಡಿಯೋನೂ ಅಷ್ಟೇ, ಹೆಲ್ಪರು ಮತ್ತು ನಾನಿಬ್ಬರು ಸೇರಿ ಆ ಕಡೆ ಸೈಡ್ ಯಾವ ರೀತಿ ಕ್ಲೀನ್ ಮಾಡಿದ್ವಿ ಅಂತ ಹಾಕ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.